ಶಂಕಿತ ಉಗ್ರನ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯ ಟಿವಿನಲ್ಲಿ ಲಭ್ಯವಾಗಿದೆ. ಬಿಎಂಟಿಸಿ ವೋಲ್ವೋ ಬಸ್ನಲ್ಲಿ ಶಂಕಿತ ಉಗ್ರ ಪ್ರಯಾಣ ಬೆಳೆಸಿರೋದು. ಕಪ್ಪು ಬ್ಯಾಗ್ ಹಿಡಿದು ಶಂಕಿತ ಉಗ್ರ ಬಿಎಂಟಿಸಿ ಬಸ್ನಲ್ಲಿ ಓಡಾಡ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ ಟಿವಿ9ಗೆ ಲಭ್ಯವಾಗಿದೆ. ಇನ್ನು ಆತ ಟೋಪಿ ಧರಿಸಿದ್ದ, ಕನ್ನಡಕ ಧರಿಸಿದ್ದ, ಮಾಸ್ಕ್ ಧರಿಸಿದ್ದ ಗೊತ್ತಿರುವ ವಿಚಾರ. ಆತ ಓಡಾಡಿರುವಂತಹ ವಿಡಿಯೋ ದೃಶ್ಯ ಟಿವಿ9ಗೆ ಲಭ್ಯವಾಗಿದೆ. ಬಿಎಂಟಿಸಿ ವೋಲ್ವೋ ಬಸ್ನಲ್ಲಿ ಆತ ಓಡಾಡಿದ್ದ ಅನ್ನುವಂತಹ ಮಾಹಿತಿ ಪ್ರಾಥಮಿಕವಾಗಿ ಸಿಕ್ಕಿತ್ತು. ಆದ್ರೆ ಆ ಬಸ್ನ ಒಳಗಡೆ ಆತ ಇದ್ದಂತಹ ದೃಶ್ಯ ಇದೆಯಲ್ಲ, ಅದು ಟಿವಿ9ಗೆ ಸಿಕ್ಕಿದೆ. ಬಿಳಿ ಟೋಪಿ ಹಾಗೂ ಕನ್ನಡಕ ಧರಿಸಿರುವಂತಹ ಬಾಂಬರ್ ಮಾರ್ಚ್ 1ರಂದು ಬೆಳಗ್ಗೆ 11:42ಕ್ಕೆ ಬಸ್ನಲ್ಲಿ ಆತ ಪ್ರಯಾಣ ಮಾಡಿರುವಂತಹ ದೃಶ್ಯ ಇನ್ನು ನೋಡಬಹುದು. ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿ ಬಸ್ನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರೋದು. ಅದನ್ನು ತಪ್ಪಿಸಿಕೊಳ್ಳೋದಕ್ಕೆ ಆತ ಸಾಕಷ್ಟು ಕಸರತ್ತು ನಡೆಸ್ತಾ ಇರೋದು ಕೂಡ ಗಮನಿಸಬೇಕು. ಅಲರ್ಟ್ ಆಗಿ ಮುಂಬದಿ ಸೀಟಲ್ಲಿ ಆತ ಕೂತ್ಕೋತಾನೆ, ಗಮನಿಸಬಹುದು ನಾವು. ಆತ ಕ್ಯಾಮ್ರಾ ನೋಡ್ತಾನೆ, ನೋಡಿ ನಂತರ ವಾಪಸ್ ಬಂದು ಅಲ್ಲಿ ಖಾಲಿ ಇದ್ರೂ ಕೂಡ ಅಲ್ಲಿ ಕೂತ್ಕೊಳ್ಳೋದಿಲ್ಲ ಆತ. ಶ್ರೀನಿವಾಸ್ ರಾಜು ಮುರ್ರಾ ಎಮ್ಮೆ ಸಾಕಿ 1 ಎಮ್ಮೆಯಿಂದ 3.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಯಾಕಂದ್ರೆ ಸಿಸಿಟಿವಿ ಆತನ ಚಲನವಲನಗಳನ್ನು ಸೆರೆ ಹಿಡಿಯುತ್ತೆ ಅನ್ನೋದು ಆತನಿಗೆ ಗೊತ್ತಾಗಿರುತ್ತೆ. ಹಾಗಾಗಿ ಆತ ಸೀದಾ ಮುಂದೆ ಬಂದು ಕೂತ್ಕೋತಾನೆ. ನೋಡಿ ಅಲ್ಲಿ ಸೀಟ್ ಖಾಲಿ ಇದೆ, ಹೋಗಿ ಕೂತ್ಕೋಬೇಕಾಗಿತ್ತು, ಕೂತ್ಕೊಳ್ಳಲ್ಲ. ತಕ್ಷಣ ಕ್ಯಾಮ್ರಾವನ್ನು ಗಮನಿಸಿ ಸೀದಾ ಮುಂದೆ ಬರ್ತಾರೆ. ಮುಂದೆ ಬಂದು ಎಲ್ಲಿ ಕ್ಯಾಮ್ರಾ ಕವರ್ ಆಗಲ್ವೋ ಆ ಭಾಗದಲ್ಲಿ ಆತ ಕೂತ್ಕೋತಾನೆ. ಆದರೆ ಆತನ ಚಲನವಲನ, ಆತ ಬಸ್ಗೆ ಬರುವಂತಹ ವಿಚಾರ ಕೂಡ ಕಾಣಿಸ್ತಾ ಇದೆ ಗ್ಲಾಸಲ್ಲಿ. ಆತ ನಡ್ಕೊಂಡು ಬಂದು ಬಸ್ ಹತ್ತಿ, ಆತ ಟೋಪಿ ಧರಿಸಿರೋದು, ಮಾಸ್ಕ್ ಧರಿಸಿರೋದು, ಕೂಲಿಂಗ್ ಗ್ಲಾಸ್ ಧರಿಸಿರೋದು, ಕಪ್ಪು ಬಣ್ಣದ ಬ್ಯಾಕ್ ಪ್ಯಾಕ್ ಹಾಕ್ಕೊಂಡಿರೋದು, ಜೊತೆಗೆ ಆತ ಕಪ್ಪು ಬಣ್ಣದ ಪ್ಯಾಂಟ್ ಮತ್ತು ಒಂದು ಫಾರ್ಮಲ್ ಶರ್ಟ್ ಕೂಡ ಹಾಕ್ಕೊಂಡಿದ್ದಾನೆ, ಅದು ಕೂಡ ಗೊತ್ತಾಗುತ್ತೆ. ಇನ್ನು ಆತನ ವಾಕಿಂಗ್ ಸ್ಟೈಲ್ ಎಲ್ಲವೂ ಕೂಡ ಅಬ್ಸರ್ವ್ ಮಾಡಬಹುದು. ಈ ಒಂದು ದೃಶ್ಯದಲ್ಲಿ ನಾವು ಗಮನಿಸ್ಬೋದು. ಆತ ಹತ್ತೋಕ್ಕಿಂತ ಮೊದಲು ಆ ಗ್ಲಾಸಲ್ಲಿ ಕಾಣಿಸ್ತಾನೆ ಆತ ರೋಡಲ್ಲಿ ನಡ್ಕೊಂಡು ಬರುವಂತಹ ದೃಶ್ಯ. ಅದಾದಮೇಲೆ ಬಸ್ ಹತ್ತಿ ಖಾಲಿ ಸೀಟ್ ಕಡೆಗೆ ತೆರಳ್ತಾನೆ. ಆದರೆ ಅಲ್ಲಿ ಕ್ಯಾಮ್ರಾ ಕಾಣಿಸುತ್ತೆ. ತಕ್ಷಣ ಅಲರ್ಟ್ ಆಗಿ ಆತ ಮುಂಬದಿ ಬಂದು ಕೂತ್ಕೊಂಡಿರುವಂತಹ ದೃಶ್ಯ. ಇದು 11:42ಕ್ಕೆ ಅಲ್ಲಿ ರವಾ ಇಡ್ಲಿ ತಿಂದು ಆತ ಬಾಂಬ್ ಇಟ್ಟು ಸೀದಾ ಬಸ್ನ ಒಳಗಡೆ ಆತ ಬಂದು ಕೂತಿರುವಂತಹ ದೃಶ್ಯ. ಇದು ಎಕ್ಸ್ಕ್ಲೂಸಿವ್ ದೃಶ್ಯ. ಇದು ಟಿವಿ9ಗೆ ಸಿಕ್ಕಿರುವಂತಹ ದೃಶ್ಯ. ನೀವು ಗಮನಿಸ್ಬೋದು. ಆತ ಬಸ್ ಒಳಗಡೆ ಬರುವಂತಹ ದೃಶ್ಯ, ಸೀಟ್ ಆಯ್ಕೆ ಮಾಡಿಕೊಳ್ಳುವಂತಹ ದೃಶ್ಯ, ನಂತರ ಕ್ಯಾಮ್ರಾ ಕಡೆಯಿಂದ ತಪ್ಪಿಸ್ಕೊಂಡು ಆತ ಎಲ್ಲಿ ಕೂತ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ಕೊಳ್ಳೋದು. ಅಂದರೆ ಆತನ ಪ್ರತಿಯೊಂದು ಚಲನವಲನವೂ ಕೂಡ ಯಾರಿಗೂ ಯಾವ ಸುಳಿವು ಸಿಗಬಾರ್ದು ಆ ನಿಟ್ಟಿನಲ್ಲೇ ಆತ ಪ್ಲ್ಯಾನ್ ಮಾಡ್ಕೊಂಡಿರೋದು. ಇನ್ನು ಆತನ ನೋಡಿದ್ರೂ ಕೂಡ ಯಾರಿಗೂ ಮೇಲ್ನೋಟಕ್ಕೆ ಅನುಮಾನ ಕೂಡ ಬರೋದಿಲ್ಲ ಬಸ್ಸಲ್ಲೂ ಕೂಡ. ಯಾಕಂದರೆ ಆತನ ವೇಷಭೂಷಣ ಆಗಿರಬಹುದು ಎಲ್ಲವೂ ಕೂಡ ಯಾವುದು ಅನುಮಾನ ಬರುವ ರೀತಿಯಲ್ಲಿ ಇರಲಿಲ್ಲ ಅಲ್ಲಿ. ಇಂತಹ ಸೋಗಲ್ಲೇ ಆತ ಹೋಗಿ ಬಾಂಬ್ ಇಟ್ಟು ಬಂದಿರೋದು. ಎಂತಹ ಖತರ್ನಾಕ್ ವ್ಯಕ್ತಿ ನೋಡಿ. ಅಲ್ಲಿ ಬಾಂಬ್ ಇಟ್ಟು ಏನು ಬೇಕಾದರೂ ಆಗ್ತಿತ್ತು, ಎಷ್ಟು ಜನರ ಜೀವ ಬೇಕಾದರೂ ಹೋಗ್ತಿತ್ತು. ಅದೃಷ್ಟವಶಾತ್ ಪ್ರಾಣಾಪಾಯ ಆಗಿಲ್ಲ. ಆದರೆ 9 ಜನ ತೀವ್ರ ಗಾಯಗೊಂಡಿದ್ದಾರೆ. ಅದು ಈತನ ಈ ದುಷ್ಕೃತ್ಯದಿಂದಾಗಿ. ಎಷ್ಟು ಜನ ಪ್ರಾಣ ಕಳ್ಕೊಳ್ತಿದ್ರು ಏನೋ ಒಂದು ವೇಳೆ ದೊಡ್ಡ ಅನಾಹುತ ಆಗಿದ್ದಿದ್ರೆ. ಆದರೆ ಆತ ಇಷ್ಟೆಲ್ಲ ಮಾಡಿ ಎಷ್ಟೋ ಜನರ ಜೀವ ತೆಗೆಯುವಂತಹ ಪ್ಲ್ಯಾನ್ ಮಾಡಿ ಆತ ಎಷ್ಟು ಕೂಲಾಗಿ ಯಾರಿಗೂ ಸಿಕ್ಕಾಕೊಳ್ದಿರೋ ರೀತಿ ಓಡಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇರುವಂತಹ ದೃಶ್ಯ. ಬಿಎಂಟಿಸಿ ವೋಲ್ವೋದಲ್ಲಿ ಈತನ ಚಲನವಲನ ಸರಿಯಾಗಿದೆ. ನಿಜಕ್ಕೂ ಇಂತಹ ದೇಶದ್ರೋಹಿಗಳನ್ನು, ಇಂತಹ ಸಮಾಜಕ್ಕೆ ಕೆಡುಕು ಮಾಡುವವರನ್ನ, ವಿಧ್ವಂಸಕ ಕೃತ್ಯವೆಸಗುವವರಿಗೆ ಸರಿಯಾದ ಪಾಠ ಕಲಿಸಬೇಕಾಗಿದೆ. ಈಗ ಆದಷ್ಟು ಬೇಗ ಆತನ ಸೆರೆ ಆಗಬೇಕಾಗಿದೆ. ಆತನ ರೇಖಾಚಿತ್ರ, ಆತ ಮಾಸ್ಕ್ ಹಾಕ್ಕೊಂಡು ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ತನ್ನ ಐಡೆಂಟಿಟಿ ಕವರ್ ಮಾಡಬಹುದು ಅನ್ನುವಂಥದ್ದು ಆತನ ಪ್ಲ್ಯಾನ್ ಆಗಿತ್ತು. ಆದರೆ ಆತನ ರೇಖಾಚಿತ್ರ, ಆತ ಒಂದು ಸತಿ ಮಾಸ್ಕ್ ತೆಗೆದ ಸಂದರ್ಭದಲ್ಲಿ ಆತನ ಮುಖ ಲಕ್ಷಣಗಳು ಕಾಣಿಸಿರುತ್ತೆ ಕ್ಯಾಮ್ರಾದಲ್ಲಿ. ಅದರ ಮೇಲೆ ಒಂದು ಸ್ಕೆಚ್ ಬಿಡುಗಡೆ ಮಾಡಲಾಗಿದೆ. ಇನ್ನು ಆತನನ್ನು ಯಾರಾದರೂ ಪತ್ತೆ ಹಚ್ಚಿ ಪೊಲೀಸರಿಗೆ ಮಾಹಿತಿ ಕೊಟ್ಟರೆ 10 ಲಕ್ಷ ರೂಪಾಯಿ ಬಹುಮಾನವನ್ನು ಕೂಡ NIA ಘೋಷಿಸಿದೆ. ಹಾಗಾಗಿ ಇನ್ನು ಕೆಲವೇ ದಿನಗಳಲ್ಲಿ ಆತ ಸೆರೆ ಸಿಗೋದು ಪಕ್ಕ. ಇತ CCB ಪೊಲೀಸರು ಕೂಡ ಹುಡುಕಾಡ್ತಾ ಇದ್ದಾರೆ ಆತನಿಗೆ. NIA ಅಧಿಕಾರಿಗಳು ಕೂಡ ತಂಡ ರಚಿಸಿ ಹುಡುಕಾಡ್ತಾ ಇದ್ದಾರೆ. ಜೊತೆಗೆ ಸಾರ್ವಜನಿಕರಿಗೂ ಕೂಡ ಈ ಒಂದು ಅಲರ್ಟ್ ಮೆಸೇಜನ್ನು ಕೊಡಲಾಗಿದೆ. ಆತನ ಬಗ್ಗೆ ಮಾಹಿತಿ ಸಿಕ್ಕಲ್ಲಿ ತಕ್ಷಣ ತಿಳಿಸತಕ್ಕದ್ದು ಅಂತ ಬಹುಮಾನದ ಘೋಷಣೆ ಕೂಡ ಮಾಡಲಾಗಿದೆ. ಇನ್ನು ಆತನ ಚಲನವಲನಗಳ ಒಂದೊಂದೇ ಸಾಕ್ಷ್ಯಗಳು ಕೂಡ ಈಗ ದಿನ ಹೋದಂತೆ ಲಭ್ಯವಾಗ್ತಾ ಹೋಗ್ತಾ ಇದೆ. ಹಾಗಾಗಿ ಆತ ತುಂಬ ದಿನ ತಪ್ಪಿಸ್ಕೊಂಡು ಓಡಾಡೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಸಿಕ್ಕಾಕೊಳ್ಳೇಬೇಕಾಗುತ್ತೆ. ಸಿಕ್ಕಾಕೊಂಡ್ಮೇಲೆ ಆತರಿಂದ ಏನೇನು ಸತ್ಯಗಳನ್ನು ಬಾಯಿ ಬಿಡಿಸಲಾಗುತ್ತೆ ಕಾದ್ ನೋಡಬೇಕಾಗಿದೆ. ಬಸ್ನಲ್ಲಿ ಕುಳಿತಿರುವಂತಹ ಶಂಕಿತ ಉಗ್ರನ ಫೋಟೋ, ಇನ್ನೊಂದು ಕಡೆ ಬಸ್ನಲ್ಲಿ ಆತ ಓಡಾಡಿರುವಂತಹ ವಿಡಿಯೋ.
ಇವಾಗ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಜಗದೀಶ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಈ ಶಂಕಿತ ಉಗ್ರನ ಚಲನವಲನಗಳ ಒಂದೊಂದೇ ದೃಶ್ಯ, ಫೋಟೋ ಎಲ್ಲವೂ ಕೂಡ ಈಗ ರಿವೀಲ್ ಆಗ್ತಾ ಬರ್ತಾ ಇದೆ. ಜೊತೆಗೆ ಸಾರ್ವಜನಿಕರಿಗೂ ಕೂಡ ಈಗ ಇದರ ಬಗ್ಗೆ ಮಾಹಿತಿ ಕೊಟ್ಟರೆ 10 ಲಕ್ಷ ಬಹುಮಾನದ ಘೋಷಣೆ ಕೂಡ ಆಗಿದೆ. ತುಂಬಾ ದಿನದ ಈತ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಸೊ ಲೇಟೆಸ್ಟ್ ಆಗಿ ಸಿಕ್ಕಿರುವಂತಹ ಅಪ್ಡೇಟ್ ಇದನ್ನ ಬಗ್ಗೆ. ಖಂಡಿತ ಸುಕನ್ಯೆ, ಈಗಾಗಲೇ ಆತ ಕೃತ್ಯವನ್ನ ಎಸಗಿದ ಬಳಿಕವಾಗಿ ಆತ ಎಲ್ಲೋದ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಒಂದು ಅನುಮಾನದಲ್ಲಿ ಈಗಾಗಲೇ ಸಾಕಷ್ಟು CCTVಗಳನ್ನ ಪರಿಶೀಲನೆ ಮಾಡಲಾಗಿದೆ. ಆ ನಿಟ್ಟಿನಲ್ಲಿ ಈಗಾಗಲೇ ಹಲವು CCTVಗಳು ಸಿಕ್ಕಿವೆ. ಅದೇ ರೀತಿಯಲ್ಲಿ ಇನ್ನೂ ಮತ್ತಷ್ಟು CCTVಗಳು ಕೂಡ ಈಗಾಗಲೇ ಮೀಡಿಯಾಗಳಿಗೆ ಸಾಕಷ್ಟು ಸಿಗ್ತಾ ಇರುವಂಥದ್ದು. ಆ ಬೆನ್ನಲ್ಲೇ ಈಗ ಆತ ಎಲ್ಲಿಗೆ ಹೋಗಿದ್ದಾನೆ ಅನ್ನುವಂಥ ನಿಟ್ಟಿನಲ್ಲಿ CCB ಆಗಿರ್ಬೋದು, NIA ಆಗಿರ್ಬೋದು ಸಾಕಷ್ಟು ಹುಡುಕಾಟವನ್ನು ನಡೆಸ್ತಾ ಇದೆ. ಈ ನಡುವೆ CCTVಗಳು ಎಲ್ಲೆಲ್ಲಿ ಪರಿಶೀಲನೆ ಮಾಡಲಾಗಿದೆ, ಆ CCTVಗಳು ಈಗ ಸಿಗ್ತಾ ಇರುವಂಥದ್ದು. ಸದ್ಯಕ್ಕೆ ಆರೋಪಿ ಎಲ್ಲಿದ್ದಾನೆ ಅನ್ನೋದಕ್ಕೆ ಇನ್ನೂ ಕೂಡ ಪ್ರಶ್ನೆಯಾಗಿ ಉಳಿದಿರುವಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯದಿಂದ ಹೊರಗೋಗಿರುವಂಥ ಒಂದು ಅನುಮಾನ ಕೂಡ ಇರುವಂಥದ್ದು. ಆ ನಿಟ್ಟಿನಲ್ಲಿ ಹುಡುಕಾಟ ಕೂಡ ನಡೆಸಲಾಗ್ತಾ ಇದೆ. ಮತ್ತೊಂದು ಕಡೆ ಈಗಾಗಲೇ ಏನು ಆತ ಇಲ್ಲಿಂದ ಹೋಗುವಂಥ ಸಂದರ್ಭದಲ್ಲಿ ಆತ ಹೋದಂಥ ಏನು ಮಾರ್ಗ ಏನಿದೆ, ಆ ಸಂದರ್ಭದಲ್ಲಿ ಆತ ತನ್ನ ಉಡುಪನ್ನು ಕೂಡ ಬದಲಾಯಿಸ್ಕೊಂಡಿದ್ದ ಅನ್ನುವಂಥ ವಿಚಾರ ಇದೆ. ಯಾಕಂದರೆ ಆತ ಏನು ಕೃತ್ಯ ಎಸಗುವಂಥ ಸಂದರ್ಭದಲ್ಲಿ ತನ್ನ ದೇಹವನ್ನು ಸಂಪೂರ್ಣವಾಗಿ ಕವರ್ ಮಾಡ್ಕೊಂಡಿರ್ತಾನೆ, ಇನ್ಕ್ಲೂಡಿಂಗ್ ಆತನ ಮುಖವನ್ನು ಕೂಡ ಮಾಸ್ಕನ್ನು ಧರಿಸಿರ್ತಾನೆ. ಅದಾದ ಬಳಿಕವಾಗಿ ಆತ ಬಸ್ ಹತ್ತಿ ತೆರಳಿದ ನಂತರದಲ್ಲಿ ಆತ ತನ್ನ ಏನು ಶರ್ಟನ್ನು ಕೂಡ ಚೇಂಜ್ ಮಾಡಿರುವಂಥ ಒಂದು ವಿಚಾರ ಕೂಡ ಇರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದಿಷ್ಟು CCTVಗಳು ಕೂಡ ಸಿಕ್ಕಿರುವಂಥದ್ದು. ಈಗ ಸದ್ಯಕ್ಕೆ ಸಿಕ್ಕಿರುವಂಥ ಒಂದು ಮಾಹಿತಿಗಳು ಜೊತೆಗೆ ಆತನ ಚಹರೆ ಏನಿದೆ ಅದನ್ನು ಆಧರಿಸಿಕೊಂಡು ಈಗಾಗಲೇ NIA ಕೂಡ ಆರೋಪಿಯ ಪತ್ತೆಗಾಗಿ ಸಾರ್ವಜನಿಕರಿಂದ ಮಾಹಿತಿ ಕೂಡ ಕೇಳಲಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಏನು ಒಂದು 10 ಲಕ್ಷ ಬಹುಮಾನವನ್ನು ಕೂಡ, ನಗದು ಬಹುಮಾನನ ಯಾರು ಹುಡುಕೊಡ್ತಾರೆ ಅವ್ರಿಗೆ ಈ ರೀತಿಯಾದಂಥ ಅಮೌಂಟನ್ನು ಕೂಡ ಕೊಡಲಾಗುತ್ತೆ. ಜೊತೆಗೆ ಅವರ ವಿಚಾರವನ್ನು ಕೂಡ, ಅವರ ಯಾರು ಇನ್ಫಾರ್ಮೆಂಟ್ಸ್ ಏನಿರ್ತಾರೆ ಅವ್ರನ್ನ ವಿಚಾರವನ್ನು ಕೂಡ ಗೌಪ್ಯತೆಯನ್ನು ನಾವು ಕಾಪಾಡ್ತೇವೆ ಅನ್ನುವಂಥ ವಿಚಾರವನ್ನು ಕೂಡ ಉಲ್ಲೇಖ ಮಾಡಿರುವಂಥದ್ದು. ಇದಾದ ಬಳಿಕವಾಗಿ ಈಗ ಸಿಕ್ಕಿರುವಂಥ CCTVಯ ಫುಟೇಜ್ಗಳೇನಿದೆ ಅದನ್ನು ಆಧರಿಸಿಕೊಂಡು ಒಂದಷ್ಟು ಸ್ಕೆಚರ್ಸ್ಗಳು ಕೂಡ ಈ ರೀತಿ ಕಾಣಬಹುದು. ಈ ವಿಚಾರ NIAಗೆ ಸಹಾಯ ಆಗ್ಬೋದು ಅಂತ ಹೇಳಿ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದಷ್ಟು ಆತನ ಸ್ಕೆಚಸ್ಗಳನ್ನು ಮಾಡಿಕೊಂಡು ಅಪ್ಲೋಡನ್ನು ಮಾಡ್ತಾ ಇರುವಂಥ ಒಂದು ವಿಚಾರಗಳು ಕೂಡ ಕಂಡು ಬಂದಿರುವಂಥದ್ದು. ಸದ್ಯಕ್ಕೆ ಈಗ ಆರೋಪಿ ಎಲ್ಲಿದ್ದಾನೆ ಅನ್ನುವಂಥ ಕೂಡ ಇನ್ನೂ ಉತ್ತರ ಇಲ್ಲ. ಆ ನಿಟ್ಟಿನಲ್ಲಿ ಈಗಾಗಲೇ ತನಿಖಾ ತಂಡಗಳು ಆತನಿಗಾಗಿ ಹುಡುಕಾಟವನ್ನು ಬೆಂಗಳೂರು, ತುಮಕೂರು, ಬಳ್ಳಾರಿ ಸೇರಿದಂತೆ ಹಲವು ಕಡೆ ಈಗಾಗಲೇ ಹುಡುಕಾಟ ಮುಂದುವರಿಸಿರುವಂಥದ್ದು. ಸುಕನ್ಯಾ, ಧನ್ಯವಾದ ಜಗದೀಶ್. ಇನ್ನು ಆತನ ಎಕ್ಸ್ಕ್ಲೂಸಿವ್ ದೃಶ್ಯ ಅಂತೂ ಲಭ್ಯ ಆಗಿದೆ. CC ಕ್ಯಾಮ್ರಾ ನೋಡಿ ಆತ ಮುಂದೆ ಬಂದು ಕುತ್ಕೊಳ್ಳುವಂತಹ ದೃಶ್ಯ. ಅಂದ್ರೆ ಆತ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಎಷ್ಟು ಎಚ್ಚರಿಕೆ ವಹಿಸಿದ್ದ ಅನ್ನೋದು ಕೂಡ ಗಮನಿಸಬೇಕಾದಂತಹ ವಿಚಾರ. ಇಲ್ಲಿ ತನ್ನ ಚೆಹರೆ ಗೊತ್ತಾಗಬಾರ್ದು ಅಂತ ತುಂಬಾ ಕವರ್ ಮಾಡ್ಕೊಂಡಿದ್ದ, ತನ್ನ ಓಡಾಟ ಗೊತ್ತಾಗಬಾರ್ದು ಅಂತ ಸಾಕಷ್ಟು ಹೈಡ್ರಾಮಾ ಮಾಡಿದ್ದ. ಜೊತೆಗೆ ನಕಲಿ ಫೋನ್ ಬಳಕೆ ಮಾಡಿ ಫೋನ್ ಮಾತಾಡಿರೋ ರೀತಿ ತನಿಖೆಯ ಜಾಡನ್ನು ತಪ್ಪಿಸೋದಕ್ಕೆ ಸಾಕಷ್ಟು ಪ್ಲಾನ್ ಮಾಡಿರೋದು ಕೂಡ ಗೊತ್ತಾಗ್ತಾ ಇದೆ. ಬೆಂಗಳೂರು ಬಾಂಬರ್ ಪತ್ತೆ, ಪೊಲೀಸರು ಹಾಗೂ NIA ತಂಡ ಇನ್ನಿಲ್ಲದ ಕಸರತ್ತು ಮಾಡ್ತಾ ಇದೆ ಪತ್ತೆಗೋಸ್ಕರ. ಆದರೆ ಪತ್ತೆ ಆಗಿಲ್ಲ ಅನ್ನುವಂಥದ್ದು. ಶಂಕಿತ ಉಗ್ರ ಓಡಾಡಿದ ಪ್ರತಿ ಜಾಗದ ಫೋಟೋ ವಿಡಿಯೋವನ್ನು ಸಂಗ್ರಹ ಮಾಡಲಾಗ್ತಾ ಇದೆ. BMTC ಬಸ್ನಲ್ಲಿ ಶಂಕಿತ ಉಗ್ರ ಕುಳಿತಿರುವಂತಹ ಫೋಟೋ ಬಹಿರಂಗವಾಗಿದ್ದು TV9ಗೆ ಲಭ್ಯವಾಗಿದೆ. ಮತ್ತೊಂದು ಕಡೆ ಪೊಲೀಸರು ಹಾಗೂ NIAಗೆ ಸಹಾಯ ಆಗಲಿ ಅಂತ ಸ್ಕೆಚ್ ಆರ್ಟಿಸ್ಟ್ ಒಬ್ರು ಹರ್ಷ ಅನ್ನೋರು ಶಂಕಿತ ಉಗ್ರನ ರೇಖಾಚಿತ್ರವನ್ನ ಬಿಡುಗಡೆ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅದೀಗ ವೈರಲ್ ಆಗಿದೆ. ಶಂಕಿತ ಉಗ್ರ ಮಾಸ್ಕ್ ಧರಿಸಿರೋದು ಹಾಗೆ ಮಾಸ್ಕ್ ಧರಿಸದೇ ಇರುವಂತಹ ರೇಖಾಚಿತ್ರವನ್ನ ಬಿಡಿಸಲಾಗಿದೆ. ಇವ್ರ ಬಗ್ಗೆ ಮಾಹಿತಿ ಸಿಕ್ಕರೆ ತಕ್ಷಣ ಪೊಲೀಸರಿಗೆ ನೀಡತಕ್ಕಂಥ